ನಮಸ್ತೆ ಕರ್ನಾಟಕ. ದಿನಾಂಕ 24/4/2024. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಲಯನ್ಸ್ ಅನ್ನ 6ನೇ ದಿನ ಇದು. ಎಲ್ಲರೂ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನೋಡೋಣ. ಇವತ್ತು ಬಂದು ಟೀಮ್ ಬಿಲ್ಡಿಂಗ್ಸ್ ಆಗಿರ್ಬೋದು, ದೇಶೀಯ ಗೇಮ್ಸ್ ಅನ್ನೋದೆಲ್ಲ ಆಡಿಸ್ತಾರೆ ಇವತ್ತು. ನೋಡೋಣ. ನಾನಂತೂ ಟೀಮ್ ಬಿಲ್ಡಿಂಗ್ ಸೇರಿಸ್ಕೊಳ್ಳೋದು ಬಿಟ್ಟು ಅಡುಗೆ ಮಾಡೋದು ಕಳಿಸ್ತವ್ರೆ. ನೋಡೋಣ ಏನಾಗುತ್ತೆ ಅಂತ. ಆಗಲೇ ಟೀಮ್ ಬಿಲ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ ಎಲ್ಲ ಹೇಗೆ ಆಡ್ತಿದ್ದಾರೆ ಅಂತ. ತುಂಬ ಚೆನ್ನಾಗೇ ಆಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ರಿಸಲ್ಟ್ ಅಂತ. ಎಲ್ಲ ಕೊಡು ಅಂತ ಕಿರ್ಚಾಡ್ತಾರೆ. ನೀವೇ ಕೇಳಿಸ್ಕೊಳ್ಳಿ ಹೇಗೆ ಕಿರ್ಚಾಡ್ತಾರೆ, ಹೇಗೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಗೇಮ್ಸ್ನ. ಸೈಡ್ ಬೈ ಸೈಡ್ ಮಾಡು ನೀನು ಒಂದ್ಸಲ. ಟೀಮ್ ಬಿಲ್ಡಿಂಗ್ ಗೇಮ್ಸ್ ಆಡ್ಕೊಂಡು ಸೆಕೆಂಡ್ ಟೀಮ್ ಬಿಲ್ಡಿಂಗ್ಸ್ ಗೇಮಿಗೆ ಬಂದಿದ್ದಾರೆ. ಹೇಗೆ ಆಡ್ತಿದ್ದಾರೆ ಅಂತ ನೋಡಿ. ಟೀಮ್ ಬಿಲ್ಡಿಂಗ್ನ ಕೊನೆ ಅಂದರೆ ಲಾಸ್ಟ್ ಗೇಮಿಗೆ ಬಂದಿದ್ದೀವಿ. ನೋಡಿ ಹೇಗೆ ಆಡ್ತಾ ಇದ್ದಾರೆ. ನಿಶಾಂತ್ ಅವರಾಗಿರ್ಬೋದು, ಪೂರ್ಣಿಮಾ ಅವರಾಗಿರ್ಬೋದು, ಎಲ್ಲ ಹೇಗೆ ಆಡ್ತಿದ್ದಾರೆ ಅಂತ ನೋಡಿ. ಡಿಲೇ ಮಾಡ್ಕೊಂಡು ಹಾಕಂಗಿಲ್ಲ. ಒಂದೊಂದು ಕೈನಲ್ಲಿ ಮತ್ತೆ ತಗೊಳ್ಳೋಕೆ ಆಪ್ಷನ್ಸ್ ಇದೆ. ಫೈನಲಿ ನಾವು ಇವಾಗ ನಮ್ಮ ದೇಶಿ ಗೇಮ್ಸ್ ಅಂದರೆ ನಮ್ಮ ಹಳ್ಳಿಗಳ ಆಟಗಳು ನೋಡೋಕೆ ಬಂದಿದ್ದೀವಿ. ಹೇಗಿರುತ್ತೆ ಅಂತ ನೋಡಿ. ನಮ್ಮ ಪೂರ್ಣಿಮಾ ಅವ್ರು ಆಗಲೇ ಅಳಗುಲಿ ಮನೆ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹೇಗೆ ಆಡ್ತವ್ರೆ ಅಂತ ನೋಡಿ. ಕೃತಿಕರು ತುಂಬ ಚೆನ್ನಾಗೇ ಮಾಡಿದ್ದಾಳೆ. ಅಡುಗೆ ಮಾಡಲ್ಲ ಅಂತ ಅನ್ಕೋತೀವಿ. ಪಾಪ ಮಾಡಿದ್ರೆ ಮಾಡ್ತಾಳೆ. ಮನೇಲಿ ಎಲ್ಲ ಅವ್ಳ ಕೈಯಲ್ಲಿ ಅಡುಗೆ ಮಾಡಿಸ್ಬಿಡ್ತಾರೆ ಅಂತ ಪಾಪ ಡವ್ ಮಾಡ್ತಾಳೆ. ಇಲ್ಲೂ ಪರವಾಗಿಲ್ಲ, ಎಲ್ಲ ಚೆನ್ನಾಗೇ ಮಾಡ್ತಿದ್ಲು. ಹೇಗಿರುತ್ತೆ ಅಂತ ನೀವು ನೋಡಿ. ನಮ್ಮ ಟೀಚರ್ಸ್ ತಿನ್ನುವಾಗ ಹೇಗಿರುತ್ತೆ ಅಂತ ವೀಡಿಯೋ ಮಾಡಾಕ್ತೀನಿ ನೋಡಿ. ಇಂಥ ಕೆಲಸ ಎಲ್ಲ ಅವಳಿಗೆ. ರಶ್ಮಿ ಅಕ್ಕ ಅವ್ರು ಹೂವು ಕಟ್ತವ್ರೆ ಪಟ ಅಂತ. ನೋಡೋಣ ಹೇಗೆ ಕಟ್ತಾರೆ ಅಂತ ಲಾಸ್ಟಲ್ಲಿ. ಏನು ಜಡ್ಜ್ಮೆಂಟ್ ಕೊಡ್ತಾರೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡೋಣ. ನಾವಂತೂ ಎಕ್ಸೈಟ್ಮೆಂಟ್ ಆಗಿರ್ತೀವಿ ಹೇಗಿರುತ್ತೆ ಅಂತ. ನಮ್ಮ ಮಾನಸ ಅಂತೂ ಇವತ್ತು ಅವಳೇ ವಿಡಿಯೋ ಶೂಟ್ ಮಾಡ್ತಿದ್ದಾಳೆ. ನೋಡೋಣ ಹೇಗಿರುತ್ತೆ ಅಂತ. ಒಂದೊಂದೇ ಅಡುಗೆ ಮಾಡಿ ಇಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನೋಡಿ. ನೆಕ್ಸ್ಟ್ ನಮ್ಮ ಕೃತಿಕಾ ಅಕ್ಕ ಹೇಗೆ ಬರ್ತಾಳೆ ಅಂತ ನಾನು ನೋಡಿ. ಪಾಪ ಅವಳು ಹೆಲ್ಪ್ ಮಾಡೋಳೆ ತುಂಬ. ಇಂತೂ ನಾವಂತೂ ರೆಡಿ ಮಾಡ್ತಿದ್ದೀವಿ ಫುಡ್ ಫೆಸ್ಟಿಗೆ. ಹೇಗಿರುತ್ತೆ ಅಂತ ಅಂತೂ ಗೊತ್ತಿಲ್ಲ. ನಮ್ಮ ಟೀಚರ್ಸ್ ಅಂದರೆ ನಮ್ಮ ಜಡ್ಜಸ್. ನಮ್ಮ ಮಾನಸ ಅಂತೂ ಇವತ್ತು ಅವಳೇ ವಿಡಿಯೋ ಶೂಟ್ ಮಾಡ್ತಿದ್ದಾಳೆ. ನೋಡೋಣ ಹೇಗಿರುತ್ತೆ ಅಂತ. ಒಂದೊಂದೇ ಅಡುಗೆ ಮಾಡಿ ಇಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನೋಡಿ. ನೆಕ್ಸ್ಟ್ ನಮ್ಮ ಕೃತಿಕಾ ಅಕ್ಕ ಹೇಗೆ ಬರ್ತಾಳೆ ಅಂತ ನಾನು ನೋಡಿ. ಪಾಪ ಅವಳು ಹೆಲ್ಪ್ ಮಾಡೋಳೆ ತುಂಬ. ಯಾಕೆಂದರೆ ಕೃತಿಕರು ತುಂಬ ಚೆನ್ನಾಗೇ ಮಾಡಿದ್ದಾಳೆ. ಅಡುಗೆ ಮಾಡಲ್ಲ ಅಂತ ಅನ್ಕೋತೀವಿ. ಪಾಪ ಮಾಡಿದ್ರೆ ಮಾಡ್ತಾಳೆ. ಮನೇಲಿ ಎಲ್ಲ ಅವ್ಳ ಕೈಯಲ್ಲಿ ಅಡುಗೆ ಮಾಡಿಸ್ಬಿಡ್ತಾರೆ ಅಂತ ಪಾಪ ಡವ್ ಮಾಡ್ತಾಳೆ. ಇಲ್ಲೂ ಪರವಾಗಿಲ್ಲ, ಎಲ್ಲ ಚೆನ್ನಾಗೇ ಮಾಡ್ತಿದ್ಲು. ಹೇಗಿರುತ್ತೆ ಅಂತ ನೀವು ನೋಡಿ. ನಮ್ಮ ಟೀಚರ್ಸ್ ತಿನ್ನುವಾಗ ಹೇಗಿರುತ್ತೆ ಅಂತ ವೀಡಿಯೋ ಮಾಡಾಕ್ತೀನಿ ನೋಡಿ. ಇಂಥ ಕೆಲಸ ಎಲ್ಲ ಅವಳಿಗೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ
ನಳಪಾಕ ದಿನ ದಿನ ನೂತನ ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು